ನಮಸ್ಕಾರ ಮನಿ9 ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ ಇವತ್ತಿನ ಎಪಿಸೋಡ್ನಲ್ಲಿ ಸ್ಮಾಲ್ ಕೇಸ್ ಮೆಂಬರ್ಶಿಪ್ ಇದರ ಬಗ್ಗೆ ಒಂದಷ್ಟು ಮಹತ್ವದ ವಿಚಾರವನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ನೋಡಿ, ರಮೇಶ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಕಳೆದ 2 ದಶಕಗಳಿಗಿಂತ ಹೆಚ್ಚಿನ ಕಾಲದಿಂದ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆಯನ್ನು ಮಾಡ್ತಾ ಬಂದಿದ್ದಾರೆ. ಅವರು ತಮ್ಮ ಹೂಡಿಕೆಗಳನ್ನು 2 ಭಾಗಗಳಲ್ಲಿ ವಿಂಗಡಣೆ ಮಾಡಿಕೊಂಡಿದ್ದಾರೆ. ಒಂದು ಭಾಗದಲ್ಲಿ ಅವರು ದೀರ್ಘಾವಧಿಯ ಹೂಡಿಕೆಗಳಿವೆ. ಅವು ಅವರ ಒಟ್ಟು ಪೋರ್ಟ್ಫೋಲಿಯೋದ ಸುಮಾರು 80% ಪಾಲನ್ನು ಹೊಂದಿದೆ. ಉಳಿದ 20% ಭಾಗದಲ್ಲಿ ಅವರು ತಮ್ಮದೇ ಆದಂತಹ ಸಂಶೋಧನೆಗಳ ಆಧಾರದಲ್ಲಿ ಹೂಡಿಕೆ ಮಾಡಿರ್ತಕ್ಕಂಥ ಅಲ್ಪಾವಧಿಯಿಂದ ಮಧ್ಯಮಾವಧಿಯವರೆಗಿನ ಹೂಡಿಕೆಗಳು ಇವೆ. ಓಕೆ, ರಮೇಶ್ ರವರ ಸ್ನೇಹಿತರೊಬ್ಬರ ಮಗ ನೈತಿಕ್ ಕೂಡ ಸ್ಟಾಕ್ ಮಾರ್ಕೆಟ್ನ ಪ್ರವೇಶ ಮಾಡುವ ಯೋಚನೆಯಲ್ಲಿದ್ದಾರೆ. ಅವನು ರಮೇಶ್ ಅವರ ಸಲಹೆಯನ್ನು ಪಡೆಯೋದಕ್ಕೆ ನಿರ್ಧಾರ ಮಾಡಿದ್ದಾನೆ. ಆದಾಗ್ಯೂ ಕೂಡ ಒಂದು ಬಗೆಯ ಹೂಡಿಕೆಯ ವೇದಿಕೆಯಾಗಿರುವ ಸ್ಮಾಲ್ ಕೇಸ್ನ ಈ ಸದಸ್ಯತ್ವವನ್ನು ಹೊಂದುವ ಆದ್ಯತೆ ಅವನದ್ದಾಗಿದೆ. ನೈತಿಕ್ ತನ್ನ ಉದ್ದೇಶವನ್ನು ರಮೇಶ್ ಅವರೊಂದಿಗೆ ಹಂಚಿಕೊಂಡಾಗ ಅವರು ಆ ರೀತಿಯ ಯಾವುದೇ ಸದಸ್ಯತ್ವದ ಯೋಜನೆಯನ್ನು ತಿರಸ್ಕಾರ ಮಾಡ್ತಾರೆ. ಆದರೆ ನೈತಿಕ್ ಯುವ ಪೀಳಿಗೆಗೆ ಸೇರಿದವರಾಗಿದ್ದು ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡೋದು ಹಳೆಯ ಕಾಲದ ಮತ್ತು ಹಳೆಯ ಶೈಲಿಯ ವಿಧಾನ ಅನ್ನೋದು ಅವರ ನಂಬಿಕೆಯಾಗಿದೆ. ಹೀಗಾಗಿ ಅವನು ತಕ್ಷಣವೇ ರಮೇಶ್ ಅವರ ಸಲಹೆಗೆ ಪ್ರತ್ಯುತ್ತರವನ್ನು ಕೊಟ್ಟು ಅಂತಹ ಯೋಜನೆಯನ್ನು ನೀವೇಕೆ ತಿರಸ್ಕರಿಸಿದಿರಿ ಅಂತ ರಮೇಶ್ ಅವರಿಗೆ ಪ್ರಶ್ನೆ ಹಾಕಿದ. ಅದಕ್ಕೆ ರಮೇಶ್ ತನ್ನ ಬಹುತೇಕ ಎಲ್ಲ ಹೂಡಿಕೆಗಳು ಕೂಡ ಮ್ಯೂಚುವಲ್ ಫಂಡ್ಗಳಲ್ಲಿವೆ ಹಾಗೂ ಸ್ಮಾಲ್ ಕೇಸ್ನ ಸದಸ್ಯತ್ವದಂತಹ ಯೋಜನೆಗಳು ದುಬಾರಿ ಮಾತ್ರವಲ್ಲದೆ ಅಪಾಯಕಾರಿ ಕೂಡ ಅನ್ನುವಂತಹ ವಿಚಾರಣೆಯನ್ನು ಕೊಡ್ತಾರೆ. ನಾವೀಗ ಮೊದಲಿಗೆ ಈ ಸ್ಮಾಲ್ ಕೇಸ್ ಹೂಡಿಕೆ ಅಂತ ಅಂದರೆ ಏನು ಹಾಗೂ ಸ್ಮಾಲ್ ಕೇಸ್ಗಳು ಹೇಗೆ ಕೆಲಸ ಮಾಡ್ತವೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋಣ. ಸ್ಮಾಲ್ ಕೇಸ್ಗಳೆಂದರೆ ಹೂಡಿಕೆದಾರರು ಅಥವಾ ವೃತ್ತಿಪರ ಮ್ಯಾನೇಜರ್ಗಳು ನಿರ್ವಹಣೆ ಮಾಡುವ ಷೇರುಗಳ ಬುಟ್ಟಿಗಳಾಗಿವೆ. ಈ ಬುಟ್ಟಿಗಳು ನಿರ್ದಿಷ್ಟ ವಿಷಯಗಳ ಮೇಲೆ ಆಧರಿಸಲ್ಪಟ್ಟಂತಹ ಆಯ್ದ ಸ್ಟಾಕುಗಳು, ಕಾರ್ಯತಂತ್ರಗಳು ಅಥವಾ ಹೂಡಿಕೆ ಉದ್ದೇಶಗಳಿಂದ ಇವು ನಿರ್ಮಿಸಲ್ಪಟ್ಟಿವೆ. ಈ ರೀತಿಯ ಬುಟ್ಟಿಗಳಲ್ಲಿರುವ ಸ್ಟಾಕುಗಳಲ್ಲಿ ವ್ಯವಹಾರ ನಡೆಸುವುದಕ್ಕೆ ಸದಸ್ಯತ್ವ ಅಥವಾ ಚಂದಾದಾರಿಕೆಯ ಮೂಲಕ ಮಾತ್ರ ಸಾಧ್ಯ ಆಗುತ್ತೆ. ಅಂದರೆ ನೀವು ಅವುಗಳಲ್ಲಿ ಹೂಡಿಕೆಯನ್ನು ಮಾಡೋದಕ್ಕೆ ಸದಸ್ಯತ್ವ ಅಥವಾ ಚಂದಾದಾರಿಕೆಯನ್ನು ಖರೀದಿಸಬೇಕಾಗುತ್ತೆ. ಝೆರೋದಾ, ಅಬ್ಸ್ಟಾಕ್ಸ್, ICICI ಡೈರೆಕ್ಟ್, ಏಂಜಲ್ ಒನ್, ಗ್ರೋ, HDFC ಸೆಕ್ಯೂರಿಟೀಸ್, ಕೋಟಕ್ ಸೆಕ್ಯೂರಿಟೀಸ್, IIFL ಸೆಕ್ಯೂರಿಟೀಸ್, ಆಕ್ಸಿಸ್ ಡೈರೆಕ್ಟ್ ಮತ್ತು ಮತ್ತಿತರೆ ವಿವಿಧ ಬ್ರೋಕರ್ಗಳ ಮೂಲಕ ನೀವು ಈ ಸ್ಮಾಲ್ ಕೇಸ್ಗಳಲ್ಲಿ ಹೂಡಿಕೆಯನ್ನು ಮಾಡಬಹುದು. ಅವುಗಳನ್ನು 2019ರಲ್ಲಿ ಪರಿಚಯಿಸಿದಾಗಿನಿಂದಲೂ ಕೂಡ ಸ್ಮಾಲ್ ಕೇಸ್ಗಳು 2020 ಮತ್ತು 2021ರಲ್ಲಿ ಗಮನಾರ್ಹವಾದಂತಹ ಜನಪ್ರಿಯತೆಯನ್ನು ಗಳಿಸಿದವು. ಸ್ಮಾಲ್ ಕೇಸ್ಗಳಲ್ಲಿನ ಹೂಡಿಕೆಗಳು ಮ್ಯೂಚುವಲ್ ಫಂಡ್ಗಳಲ್ಲಿನ ಹೂಡಿಕೆಗಳಿಗಿಂತ ಹೇಗೆ ಭಿನ್ನವಾಗಿವೆ ಅನ್ನೋದನ್ನು ಕೂಡ ನಾವೀಗ ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಮಾಡೋಣ. ನೋಡಿ, ಮ್ಯೂಚುವಲ್ ಫಂಡ್ಗಳು ಮತ್ತು ಸ್ಮಾಲ್ ಕೇಸ್ಗಳ ನಡುವೆ 5 ರೀತಿಯ ಪ್ರಮುಖವಾದ ವ್ಯತ್ಯಾಸಗಳಿವೆ. ಇದನ್ನು ರಮೇಶ್ ವಿವರಣೆ ಕೊಡ್ತಾರೆ. ಅವು ಏನು ಅನ್ನೋದನ್ನು ನೋಡ್ತಾ ಹೋಗೋಣ. ಮ್ಯೂಚುವಲ್ ಫಂಡ್ಗಳಲ್ಲಿ ನೀವು ಫಂಡ್ನ ಯೂನಿಟ್ಗಳನ್ನು ಕೊಡ್ತೀರಿ, ಇಡೀ ಷೇರುಗಳನ್ನಲ್ಲ. ಬದಲಿಗೆ ಸ್ಮಾಲ್ ಕೇಸ್ಗಳಲ್ಲಿನ ಹೂಡಿಕೆಯ ವಿಷಯದಲ್ಲಿ ನೀವು ನೇರವಾಗಿ ಷೇರುಗಳನ್ನು ಕೊಡ್ತೀರಿ ಮತ್ತು ಅವುಗಳನ್ನು ನಿಮ್ಮ ಡಿಮ್ಯಾಟ್ ಖಾತೆಯಲ್ಲಿ ಇಟ್ಕೊಳ್ತೀರಿ. ಒಂದು. ಇನ್ನು ಎರಡನೇದಾಗಿ, ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆಯನ್ನು ಮಾಡುವಾಗ ಈ ಫಂಡ್ ಮ್ಯಾನೇಜರ್ ಮುಂದಿನ ಎಲ್ಲ ಕ್ರಮಗಳನ್ನು ಕೈಗೊಳ್ಳುವುದರಿಂದ ನೀವು ಕೊಳ್ಳಬಹುದು ಹಾಗೂ ವಿಸ್ತೃತ ಅವಧಿಯವರೆಗೆ ಇಟ್ಕೊಳ್ಳಬಹುದು. ಆದಾಗ್ಯೂ ಸ್ಮಾಲ್ ಕೇಸ್ಗಳ ವಿಷಯದಲ್ಲಿ ನೀವು ಕೊಳ್ಳುವ, ಮಾರುವ ಮತ್ತು ಮರು ಸಮತೋಲನವನ್ನು ಕಾಯ್ದುಕೊಳ್ಳುವಂತಹ ಎಲ್ಲ ಕ್ರಮಗಳನ್ನು ನೀವೇ ನಿರ್ವಹಿಸಬೇಕು. ಇನ್ನು ಮೂರನೇದಾಗಿ, ಈ ಮ್ಯೂಚುವಲ್ ಫಂಡ್ಗಳು ತಿಂಗಳಿಗೊಮ್ಮೆ ಮಾತ್ರ ತಮ್ಮ ಹೂಡಿಕೆಗಳನ್ನು ಬಹಿರಂಗ ಮಾಡ್ತವೆ. ಹೂಡಿಕೆಯ ಎಲ್ಲ ಹೊಣೆಗಾರಿಕೆಗಳನ್ನು ಹೂಡಿಕೆದಾರರು ಫಂಡ್ ಮ್ಯಾನೇಜರ್ಗಳಿಗೆ ವಹಿಸಿರೋದೇ ಇದಕ್ಕೆ ಕಾರಣ ಆಗುತ್ತೆ. ಇದಕ್ಕೆ ಭಿನ್ನವಾಗಿ ಸ್ಮಾಲ್ ಕೇಸ್ನೊಂದಿಗೆ ಎಲ್ಲವೂ ಕೂಡ ನೇರವಾಗಿ ನಿಮ್ಮ ಡಿಮ್ಯಾಟ್ ಖಾತೆಯಲ್ಲಿ ಇರೋದರಿಂದ ನೀವು ನಿಮ್ಮ ಹೂಡಿಕೆಗಳ ಮೇಲೆ ನೈಜ ಸಮಯದ ದೃಷ್ಟಿಯನ್ನು ಹೊಂದಿರ್ತೀರಿ. ಅಂದರೆ ಏನೇನು ಆಗ್ತಾ ಇದೆ ಅಂತ ನೀವು ನೋಡ್ತಾ ಹೋಗ್ತೀರಿ. ಇನ್ನು ನಾಲ್ಕನೇದಾಗಿ, ಕ್ಯಾಪಿಟಲ್ ಗೈನ್ ತೆರಿಗೆಯ ವಿಷಯದಲ್ಲಿ ಹೂಡಿಕೆದಾರರು ತಮ್ಮ ಯೂನಿಟ್ಗಳನ್ನು ನಗದೀಕರಿಸಿಕೊಳ್ಳುವವರೆಗೂ ಕ್ಯಾಪಿಟಲ್ ಗೈನ್ನ ತೆರಿಗೆಯನ್ನು ಕಟ್ಟೋದನ್ನು ತಪ್ಪಿಸೋದಕ್ಕೆ ಮ್ಯೂಚುವಲ್ ಫಂಡ್ಗಳು ಅವಕಾಶವನ್ನು ಕೊಡ್ತವೆ. ಆದರೆ ಸ್ಮಾಲ್ ಕೇಸ್ಗಳ ವಿಷಯಕ್ಕೆ ಬಂದರೆ ನೀವು ಗಳಿಸಿದ ಲಾಭಗಳ ಮೇಲೆ ನೀವು ಕ್ಯಾಪಿಟಲ್ ಗೈನ್ನ ತೆರಿಗೆಯನ್ನು ಕಟ್ಟಬೇಕಾಗತ್ತೆ. ನೀವು ನಿಮ್ಮ ಖಾತೆಯಲ್ಲಿ ನೇರವಾಗಿ ಷೇರುಗಳನ್ನು ಕೊಳ್ಳೋದು ಹಾಗೂ ಮಾರೋದು ಕೂಡ ಇದಕ್ಕೆ ಕಾರಣ ಆಗಿದೆ. ಇನ್ನು ಐದನೇದಾಗಿ, ಈ ಮ್ಯೂಚುವಲ್ ಫಂಡ್ಗಳು ಮತ್ತು ಸ್ಮಾಲ್ ಕೇಸ್ಗಳನ್ನು ಬಳಸುವವರ ಅನುಭವಗಳು ಇಲ್ಲಿ ಗಮನಾರ್ಹವಾಗಿ ವಿಭಿನ್ನವಾಗಿರ್ತವೆ. ರಮೇಶ್ ರವರು ಇದನ್ನು ನೆಟ್ಫ್ಲಿಕ್ಸ್ನಂತಹ ಆ್ಯಪ್ ಒಂದರಲ್ಲಿ ನಿಮಗೆ ಬೇಕಾದ ಕಾರ್ಯಕ್ರಮದ ನೇರ ಪ್ರಸಾರವನ್ನು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಆಯ್ದುಕೊಳ್ಳುವುದಕ್ಕೂ ಹಾಗೂ ಅಂಚೆಯ ಮೂಲಕ
DVD ಕಾಯ್ತಾ ಕೂರುವುದಕ್ಕೂ ಇರತಕ್ಕಂಥ ವ್ಯತ್ಯಾಸಕ್ಕೆ ಇದನ್ನು ಹೋಲಿಕೆ ಮಾಡ್ತಾರೆ. ಇನ್ನು ಅತಿ ಮುಖ್ಯವಾದ ಪ್ರಶ್ನೆಯೊಂದು ಈಗ ನಮಗೆ ಎದುರಾಗುತ್ತೆ. ಸ್ಮಾಲ್ ಕೇಸ್ ಹೂಡಿಕೆಯಲ್ಲಿನ ಸಾಧಕ ಬಾಧಕಗಳೇನು? ಅಂದರೆ ಸ್ಮಾಲ್ ಕೇಸ್ಗಳಲ್ಲಿ ಹೂಡಿಕೆ ಮಾಡೋದಕ್ಕೂ ಮೊದಲು ಹೂಡಿಕೆದಾರರು ಯಾವ್ಯಾವ ಅಂಶಗಳನ್ನು ಪರಿಗಣಿಸಬೇಕಾಗುತ್ತೆ ಅನ್ನೋದು. ನೋಡಿ, ಹೂಡಿಕೆಗಳನ್ನು ಹೋಲಿಸಿ ನೋಡುವಾಗ ಬಹಳನೇ ಮುಖ್ಯವಾಗಿ ಪರಿಗಣಿಸಬೇಕಾಗಿರ್ತಕ್ಕಂತಹ ಒಂದು ಅಂಶ ಏನಪ್ಪ ಅಂದರೆ ಹೂಡಿಕೆ ಮಾಡೋದಕ್ಕೆ ತಗಲ್ತಕ್ಕಂಥ ವೆಚ್ಚ. ಇದನ್ನು ಒಟ್ಟು ವೆಚ್ಚ ಅಂತಾನೂ ಕೂಡ ಕರೆಯಲಾಗುತ್ತೆ. ಹೂಡಿಕೆಯ ಅವಧಿಯಲ್ಲಿ ಕೇವಲ ರಿಟರ್ನ್ಗಳನ್ನು ನೋಡಿ ಅದಕ್ಕೆ ತಗುಲಿದಂತಹ ವೆಚ್ಚಗಳನ್ನು ಪರಿಗಣಿಸದೇ ಇರುವುದಕ್ಕಿಂತ ವೆಚ್ಚಗಳನ್ನು ಕಳೆದ ನಂತರ ಉಳಿಯುವಂತಹ ನಿವ್ವಳ ರಿಟರ್ನ್ನ ಮೇಲೆ ಗಮನ ಇಡೋದು ಅತ್ಯವಶ್ಯಕ ಆಗಿದೆ. ಇನ್ನು ಸ್ಮಾಲ್ ಕೇಸ್ ಮೂಲಕ ಹೂಡಿಕೆ ಮಾಡುವಾಗ ಚಂದಾದಾರಿಕೆಯ ಅಥವಾ ಸದಸ್ಯತ್ವದ ಶುಲ್ಕ ಇರುತ್ತೆ. ಹಾಗೂ ಇದನ್ನು ಮಾಸಿಕ, ತ್ರೈಮಾಸಿಕ ಅಥವಾ ವಾರ್ಷಿಕ ಆಧಾರದಲ್ಲಿ ವಿಧಿಸಲಾಗುತ್ತೆ. ಉದಾಹರಣೆಗೆ, ನೀವೇನಾದರೂ 10,000 ಚಂದಾದಾರಿಕೆಯ ಶುಲ್ಕವನ್ನು ಕೊಡ್ತಾ ಇದ್ದರೆ ಹಾಗೂ ನೀವು ಕನಿಷ್ಠ 50,000 ಮಾಡ್ತಾ ಇದ್ದರೆ ಆಗ ನಿಮ್ಮ ಶುಲ್ಕವನ್ನು ಹಿಂಪಡೆಯೋದಕ್ಕೆ ನೀವು ಶೇಕಡ 20 ರಿಟರ್ನನ್ನು ಗಳಿಸಬೇಕಾಗುತ್ತೆ. ಎಲ್ಲ ವೆಚ್ಚಗಳನ್ನು ಕಳೆದ ನಂತರ ನಿಮ್ಮ ನೈಜ ಗಳಿಕೆ ಕಡಿಮೆ ಆಗುತ್ತೆ. ಆದಾಗ್ಯೂ ಮ್ಯೂಚುವಲ್ ಫಂಡ್ಗಳಲ್ಲಿ ಒಂದು ವೆಚ್ಚದ ಅನುಪಾತ ಅಂದರೆ ಎಕ್ಸ್ಪೆನ್ಸ್ ರೇಷಿಯೋ ಇದೇ ಇರುತ್ತೆ. ಇದು ಸಾಮಾನ್ಯವಾಗಿ ನಿರ್ವಹಣೆಯಲ್ಲಿರುವಂತಹ ಒಟ್ಟು ಸ್ವತ್ತಿನ ಅಂದರೆ AUM ಇದರ ಸುಮಾರು ಶೇಕಡ 2 ಇರುತ್ತೆ. ಹೀಗಾಗಿ ಹೂಡಿಕೆದಾರ ಮ್ಯೂಚುವಲ್ ಫಂಡ್ಗಳಲ್ಲಿನ 5 ಲಕ್ಷದ ಒಟ್ಟು ಹೂಡಿಕೆಯ ಮೇಲೆ 10,000 ಶುಲ್ಕವನ್ನು ಕೊಡ್ತಾನೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ನೀವೇನಾದರೂ ಸ್ಮಾಲ್ ಕೇಸ್ಗಳ ಮೂಲಕ 1 ಲಕ್ಷಕ್ಕಿಂತ ಕಡಿಮೆ ಹಣವನ್ನು ಹೂಡಿಕೆ ಮಾಡ್ತಾ ಇದ್ದರೆ ಚಂದಾದಾರಿಕೆಯ ಶುಲ್ಕ 10,000 ಅಥವಾ ಅದಕ್ಕೂ ಹೆಚ್ಚು ಇರುತ್ತೆ. ಆಗ ಮಾರ್ಕೆಟ್ ರಿಟರ್ನ್ಗಳನ್ನು ಮೀರಿದ ಸಾಧನೆಯನ್ನು ತೋರಿಸ್ತಕ್ಕಂಥ ಸಾಧ್ಯತೆ ಬಹುತೇಕ ನಗಣ್ಯ ಆಗಿರುತ್ತೆ. ನಿಯಮದ ಪ್ರಕಾರ ನಿಮ್ಮ ಒಟ್ಟು ಹೂಡಿಕೆಯ ಮೊತ್ತಕ್ಕಿಂತ ಚಂದಾದಾರಿಕೆಯ ಶುಲ್ಕ ಶೇಕಡ 3ರಿಂದ 5ಕ್ಕಿಂತ ಕಡಿಮೆ ಇದ್ದರೆ ಮಾತ್ರ ಸ್ಮಾಲ್ ಕೇಸ್ಗಳಲ್ಲಿ ಹೂಡಿಕೆ ಮಾಡುವ ಸಲಹೆಯನ್ನು ಕೊಡಬಹುದು. ಇನ್ನು ಇಲ್ಲಿ ಪರಿಗಣಿಸಬೇಕಾಗಿರ್ತಕ್ಕಂಥ ಮತ್ತೊಂದು ಅಂಶ ಅಂದರೆ ರಿಟರ್ನ್ ಬಗೆಗಿನ ನಿಮ್ಮ ನಿರೀಕ್ಷೆ ವಾಸ್ತವತೆಯಿಂದ ಕೂಡಿದೆಯೇ ಅಥವಾ ಇಲ್ಲವೇ ಅನ್ನೋದು. ಒಂದು ವೇಳೆ ಸ್ಮಾಲ್ ಕೇಸ್ನ ಸದಸ್ಯತ್ವದ ಶುಲ್ಕ ಒಟ್ಟು ಹೂಡಿಕೆಯ ಮೊತ್ತದ ಶೇಕಡ 20ರಿಂದ ಶೇಕಡ 30ರಷ್ಟು ಇದ್ದರೆ ಆಗ ನಿಮ್ಮ ಶುಲ್ಕ ಮತ್ತು ಇತರ ತೆರಿಗೆಗಳಿಂದಾಗುವ ನಷ್ಟವನ್ನು ತುಂಬಿಕೊಳ್ಳುವುದಕ್ಕೆ ನಿಮಗೆ ಶೇಕಡ 25ರಿಂದ ಶೇಕಡ 35ರವರೆಗಿನ ರಿಟರ್ನ್ ಬರಬೇಕು. ಸ್ಮಾಲ್ ಕೇಸ್ಗಳನ್ನು ಹೂಡಿಕೆ ವಿಧಾನವಾಗಿ ಆರಿಸಿಕೊಂಡಿದ್ದಲ್ಲಿ ಅದರ ವೆಚ್ಚಾನುಪಾತವನ್ನು ಅಂದರೆ ಎಕ್ಸ್ಪೆನ್ಸ್ ರೇಷಿಯೋ ಕಡಿಮೆ ಮಾಡಿಕೊಳ್ಳುವುದಕ್ಕೆ ಒಂದು ದೊಡ್ಡ ಮೊತ್ತದ ಹೂಡಿಕೆ ಬೇಕಾಗುತ್ತೆ. ಇಲ್ಲವೇ ಮ್ಯೂಚುವಲ್ ಫಂಡ್ ಅಥವಾ ಇನ್ನಿತರ ಕಡಿಮೆ ವೆಚ್ಚಗಳ ಹೂಡಿಕೆಗಳನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಇನ್ನು ಮೂರನೇದಾಗಿ, ನೀವು ಆರಿಸಿಕೊಂಡಿರ್ತಕ್ಕಂಥ ಸ್ಮಾಲ್ ಕೇಸ್ ಈಗಾಗಲೇ ಸಾಬೀತಾಗಿರುವ ಉತ್ತಮವಾದ ಟ್ರ್ಯಾಕ್ ರೆಕಾರ್ಡನ್ನು ಹೊಂದಿದೆಯೇ ಅಂತ ಪರಿಶೀಲನೆಯನ್ನು ಮಾಡೋದು ಇದು ಕೂಡ ಅತ್ಯವಶ್ಯಕವಾಗಿರುತ್ತೆ. ಈ ಸ್ಮಾಲ್ ಕೇಸ್ಗಳು 2019ರಿಂದ ಆರಂಭ ಆಗಿರೋದ್ರಿಂದ ನೀವು ಕೇವಲ ಅವುಗಳ ಗರಿಷ್ಠ 4 ವರ್ಷಗಳ ಸಾಧನೆಯನ್ನು ಮಾತ್ರ ಪರಿಶೀಲನೆ ಮಾಡೋದಕ್ಕೆ ಅವಕಾಶ ಇದೆ. ಅಧ್ಯಯನವೊಂದರ ಪ್ರಕಾರ ಡಿಸೆಂಬರ್ 2019ರಿಂದ ಡಿಸೆಂಬರ್ 2022ರವರೆಗೆ ವಿಶ್ಲೇಷಣೆಯನ್ನು ಮಾಡಲ್ಪಟ್ಟ 36 ಸ್ಮಾಲ್ ಕೇಸ್ಗಳ ಪೈಕಿ 4 ಮಾತ್ರ ಮಾರುಕಟ್ಟೆಯ ಸಾಧನೆಯನ್ನು ಮೀರಿದಂತಹ ಸಾಧನೆಯನ್ನು ತೋರಿಸಿವೆ. ಇನ್ನು ಪರಿಗಣಿಸಬೇಕಾಗಿರ್ತಕ್ಕಂಥ 4ನೆಯ ಅತಿ ಮುಖ್ಯವಾದ ಅಂಶ ಅಂದರೆ ನಿಮ್ಮ ಸ್ಮಾಲ್ ಕೇಸ್ನ ಮ್ಯಾನೇಜರ್ ಇತರ ಸ್ಮಾಲ್ ಕೇಸ್ಗಳ ಹೊಣೆಯನ್ನು ಹೊತ್ತಿದ್ದಾರೆಯೇ ಅನ್ನೋದು. ನಿಮ್ಮ ಸ್ಮಾಲ್ ಕೇಸ್ನ ಮ್ಯಾನೇಜರ್ ಇತರ ಸ್ಮಾಲ್ ಕೇಸ್ಗಳನ್ನು ಕೂಡ ನಿರ್ವಹಣೆ ಮಾಡ್ತಾ ಇದ್ದಾರೆ ಅನ್ನೋದು. ಒಂದು ವೇಳೆ ಇದಕ್ಕೆ ಉತ್ತರ ಹೌದು ಅಂತ ಆದರೆ ಇತರ ಸ್ಮಾಲ್ ಕೇಸ್ಗಳಲ್ಲಿನ ಅವರ ಸಾಧನೆಯನ್ನು ನೀವು ಆರಿಸಿಕೊಂಡಿರ್ತಕ್ಕಂಥ ಸ್ಮಾಲ್ ಕೇಸ್ನ ಸಾಧನೆಗೆ ಹೊಂದುತ್ತೆ ಅನ್ನೋದು. ಅವರು ನಿರ್ವಹಿಸ್ತಾ ಇರತಕ್ಕಂಥ ನಿಮ್ಮ ಸ್ಮಾಲ್ ಕೇಸ್ ಹಾಗೂ ಇತರ ಸ್ಮಾಲ್ ಕೇಸ್ಗಳ ಸಾಧನೆಗಳಲ್ಲಿ ಏನಾದರೂ ವ್ಯತ್ಯಾಸಗಳಿವೆಯೇ? ಇತರ ಹಲವು ಸ್ಮಾಲ್ ಕೇಸ್ಗಳನ್ನು ನಿರ್ವಹಿಸ್ತಾ ಇರತಕ್ಕಂಥವರು ಅವರು ನಿರ್ವಹಿಸ್ತಾ ಇರತಕ್ಕಂಥ ಸ್ಮಾಲ್ ಕೇಸ್ನಲ್ಲಿ ಹೂಡಿಕೆಯನ್ನು ಮಾಡುವುದು ಅವಶ್ಯಕತೆ ಇದೆಯೇ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ. ಇನ್ನು ಈಗ ಬರುವ ಅತಿ ಮುಖ್ಯವಾದ ಪ್ರಶ್ನೆ ಏನಂದರೆ ಪ್ರಸ್ತುತ ಮಾರುಕಟ್ಟೆಯ ಸ್ಥಿತಿಗಳಲ್ಲಿ ಸ್ಮಾಲ್ ಕೇಸ್ಗಳ ಸಾಧನೆ ಹೇಗಿದೆ ಅನ್ನೋದು. ನಾವೀಗ ಕ್ವಾಂಟ್ 2022 ಸ್ಮಾಲ್ ಕೇಸ್ನ ಉದಾಹರಣೆಯನ್ನೇ ತೆಗೆದುಕೊಂಡು ಅದರ ಸಾಧನೆಯನ್ನು ಕೂಡ ನೋಡೋಣ. ಇದನ್ನು 2021 ಆಗಸ್ಟ್ನಲ್ಲಿ ಆರಂಭ ಮಾಡಲಾಗಿತ್ತು. 1 ತಿಂಗಳ ಅವಧಿಯಲ್ಲಿ ಎಕ್ವಿಟಿ ಲಾರ್ಜ್ ಕ್ಯಾಪ್ ಇಂಡೆಕ್ಸ್ಗೆ ಹೋಲಿಸಿದರೆ ಕ್ವಾಂಟ್ 2022 ಅಂದರೆ 2022ರ ಕ್ವಾಂಟ್ ಇದರ ಸಾಧನೆ ಕಳಪೆಯಾಗಿತ್ತು. ಆದಾಗ್ಯೂ 3 ತಿಂಗಳು, 6 ತಿಂಗಳು ಮತ್ತು 1 ವರ್ಷದ ಅವಧಿಗಳಲ್ಲಿ ಈ ಸ್ಮಾಲ್ ಕೇಸ್ ಇಕ್ವಿಟಿ ಲಾರ್ಜ್ ಕ್ಯಾಪ್ ಇಂಡೆಕ್ಸ್ನ ಸಾಧನೆಯ ಗರಿಷ್ಠ ಶೇಕಡ 4.5ರವರೆಗಿನ ಹೆಚ್ಚಿನ ಸಾಧನೆಯನ್ನು ಮಾಡಿತ್ತು. ಸರಳವಾದ ಪದಗಳಲ್ಲಿ ಹೇಳಬೇಕು ಅಂದರೆ ಸಂಬಂಧಪಟ್ಟ ವೆಚ್ಚಗಳ ನಡುವೆ ಇಕ್ವಿಟಿ ಲಾರ್ಜ್ ಕ್ಯಾಪ್ ಇಂಡೆಕ್ಸ್ಗೆ ಹೋಲಿಸಿದರೆ ಕ್ವಾಂಟ್ 2022 ಸ್ಮಾಲ್ ಕೇಸ್ ಗಮನಾರ್ಹವಾದ ಹೆಚ್ಚಿನ ಸಾಧನೆಯನ್ನೇನು ತೋರಿಸಲಿಲ್ಲ. ಹೊಸ ಹೂಡಿಕೆದಾರರು ವ್ಯವಸ್ಥಿತವಾದ ಹೂಡಿಕೆ ಯೋಜನೆಗಳು ಅಂದರೆ
SIP ಮೂಲಕ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆಯನ್ನು ಮಾಡೋದನ್ನು ಪರಿಗಣಿಸಬೇಕು. ಒಂದು ವೇಳೆ ಅವರಿಗೆ ತಮ್ಮದೇ ಆದ ಸ್ವಂತ ಸಂಶೋಧನೆಯನ್ನು ಮಾಡೋದಕ್ಕೆ ಸಾಧ್ಯ ಇರದಿದ್ದರೆ ಅವರು ಒಬ್ಬ ಹಣಕಾಸು ಸಲಹೆಗಾರ ಸಲಹೆಯನ್ನು ಪಡೆಯಬಹುದು. ಆದಾಗ್ಯೂ ಅವರು ಕೂಡ ಹೂಡಿಕೆದಾರರು ದೀರ್ಘಾವಧಿಯ ಮಾರುಕಟ್ಟೆಯ ಅನುಭವವನ್ನು ಹೊಂದಿದ್ದರೆ ಹಾಗೂ ಬೆಂಚ್ ಮಾರ್ಕಿಂಗ್ ಮತ್ತು ಔಟ್ ಪರ್ಫಾರ್ಮಿಂಗ್ ಪರಿಕಲ್ಪನೆಗಳ ಪರಿಚಯ ಇದ್ದರೆ ಮಾತ್ರ ಸ್ಮಾಲ್ ಕೇಸ್ಗಳಲ್ಲಿ ಹೂಡಿಕೆಯನ್ನು ಮಾಡುವ ಸಲಹೆಯನ್ನು ಕೊಡ್ತಾರೆ ಅಂತ ಮಂತ್ರಿ ಫಿನ್ಮಾರ್ಟ್ನ ಫೌಂಡರ್ ಆಗಿರುವ ಅರುಣ್ ಮಂತ್ರಿ ಅವರು ಹೇಳ್ತಾರೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ನೈತಿಕ್ರವರಂತಹ ಹೊಸ ಹೂಡಿಕೆದಾರರು ಮಾರುಕಟ್ಟೆಯಲ್ಲಿ ದೀರ್ಘಾವಧಿಯ ಹೂಡಿಕೆಗಳಿಗೆ ಈ ಮ್ಯೂಚುವಲ್ ಫಂಡ್ಗಳನ್ನು ಆರಿಸಿಕೊಳ್ಳಬೇಕು. ನಿಗದಿತ ಸಮಯಗಳಲ್ಲಿ ಅವುಗಳನ್ನು ಪರಿಶೀಲನೆ ಮಾಡ್ತಿರಬೇಕು. ಸಾಕಷ್ಟು ದೊಡ್ಡ ಮೊತ್ತದ ಹೂಡಿಕೆಯನ್ನು ಮಾಡುವಂತಿದ್ದರೆ ಹಾಗೂ ಮಾರುಕಟ್ಟೆಯ ಆಳವಾದ ತಿಳುವಳಿಕೆ ಇದ್ದಲ್ಲಿ ಮಾತ್ರವೇ ಸ್ಮಾಲ್ ಕೇಸ್ಗಳಂತಹ ಸೇವೆಗಳ ಸದಸ್ಯತ್ವ ಪಡೆದುಕೊಳ್ಳಬೇಕು. ಓಕೆ, ಈ ರೀತಿಯ ಇನ್ನಷ್ಟು ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ಮಾಹಿತಿ ಮತ್ತು ಅಪ್ಡೇಟ್ಗಳಿಗೆ ಡೌನ್ಲೋಡ್ ಮಾಡಿ ಮನಿ9 ಕನ್ನಡ ಆ್ಯಪ್ ಮತ್ತು ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.